ಪುಣ್ಯಗಳು ಲೋಕಕ್ಕೆ ಗುರುವಿಗ ದೈವ ಸರ್ವಜ್ಞ ಅನ್ನಂತೆ ದೇಗುಲದಲ್ಲಿ ನಾವು ಕೂತಿದ್ದೀವಿ, ಗುರುಗಳ ಸಮ್ಮುಖದಲ್ಲಿದ್ದೀವಿ. ವೇದಿಕೆ ಮೇಲೆ ಆಸೀನಾಗಿರುವಂತಹ ಎಲ್ಲ ಶರಣಗಳಿಗೆ ಪುಟಾಣಿ ಮಕ್ಕಳಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದ ಹೇಳ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ಇವತ್ತು ತುಂಬಾ ವಿಶೇಷವಾದ ದಿನ ಅಂತ ಹೇಳ್ತೀವಿ. ಯಾಕಂದ್ರೆ ಇಂಥ ವಿಚಾರಗಳನ್ನ ನಾವು ಕಾಲೇಜಲ್ಲಿ ತಿಳ್ಕೊಂಡಿಲ್ಲ. ನಮಗೆ ಅವಾಗ ಮೊಬೈಲ್ ಇರಲಿಲ್ಲ. ಏನೇ ಪ್ರೋಗ್ರಾಮ್ ಆಯ್ತು ಪ್ರೆಸೆಂಟ್ ನಾವು ಅಲ್ಲೇ ಇರ್ತಿದ್ವಿ. ಬಟ್ ನೀವಿವಾಗ ಬಾಡಿ ಮಾತ್ರ ಪ್ರೆಸೆಂಟ್ ಇದೆ, ಮೈಂಡ್ ಮಾತ್ರ ಆಬ್ಸೆಂಟ್ ಆಗಿದೆ ಅನ್ನೋಂಗಾಗಿದೆ. ಯಾಕಂತಂದ್ರೆ ಎಲ್ಲ ಮೊಬೈಲ್ ಅಲ್ಲಿ ಇದ್ದೀರಾ ಅಂತ ಸರ್ ಹೇಳಿದ್ರು. ಯಾಕಂತಂದ್ರೆ ಫ್ಯೂಚರ್ ನೀವು ಅನ್ಕೋತೀರಾ ಇಂಥ ಒಂದು ಕಾರ್ಯಕ್ರಮ ನಿಮ್ಮ ಅಣ್ಣ ತಮ್ಮಂದ್ರಿಗೆ, ನಿಮ್ಮ ಪಕ್ಕ ಅಕ್ಕದವ್ರಿಗೆ ಇಂಥದ್ದು ವಿಚಾರ ಇತ್ತು ಅಂತ ಫ್ಯೂಚರ್ ನಿಮ್ಗೆ ಅನಲೈಸ್ ಆಗುತ್ತೆ. ಯಾಕೆಂತಂದ್ರೆ ಈಗ ಏನೇ ಪ್ರೋಗ್ರಾಮ್ ಅಲ್ಲಿ ನೀವು ಪ್ರೆಸೆಂಟ್ ಅಟೆಂಡ್ ಆಗಿದ್ರಿ ಅಂದ್ರೆ ಭವಿಷ್ಯದಲ್ಲಿ ಇಂಥ ಒಬ್ಬ ವ್ಯಕ್ತಿ ಬಗ್ಗೆ ನಾವು ಆಗಿನ ಕಾಲದಲ್ಲಿ ತಿಳ್ಕೊಂಡಿದ್ವಿ ಅಲ್ವಾ, ಇನ್ನೂ ತಿಳ್ಕೊಬೋದಿತ್ತು ಅನ್ನೋ ಒಂದು ತುಂಬಾ ನಾವು ಅವ್ರ ಬಗ್ಗೆ ತಿಳ್ಕೊಬಹುದು ವಿಚಾರಗಳನ್ನ ಈ ಸ್ಥಿತಿನೇ ತಿಳ್ಕೊತಿದ್ದೀವಿ ಅನ್ನೋದು ನಿಮಗೆ ತುಂಬಾ ಖುಷಿ ಪಡ್ಬೇಕಾದ ವಿಚಾರ. ಯಾಕೆಂತಂದ್ರೆ ನಮ್ಮ ಕಾಲೇಜ್ಗಳಲ್ಲಿ ಕಾರ್ಯಕ್ರಮ ಅಟೆಂಡ್ ಆದಾಗ ನಾವು ಅಲ್ಲೇ ಇರ್ತಿದ್ವಿ, ಮೊಬೈಲ್ ಎಲ್ಲ ಇರ್ಲಿಲ್ವಲ್ಲ ಆ ಟೈಮಲ್ಲೆಲ್ಲ. ಹಂಗಾಗಿ ನಾನು ಚಿಕ್ಕದಾಗಿ ಹೇಳೋಕೆ ಇಷ್ಟಪಡ್ತೀನಿ. ಬಸವಣ್ಣವ್ರ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತು ಬಸವಣ್ಣವ್ರು ಇದಾರೆ ಅಂತ ತಿಳಿಸಿದೆ ಪಾಗು ಅಲುಗಡ್ಡೆ ಅವರ ವಚನಗಳ ಒಂದು ಸಂಗ್ರಹದಿಂದ ಅಂದಾಗ ನಾವು ಇನ್ನು ಎಚ್ಚೆತ್ತರವಾದ ಮಹತ್ವವನ್ನು ಪಾಗು ಅಲುಗಡ್ಡೆ ಅವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಯಾಕೆ ಆಸಕ್ತಿ ವಹಿಸಬಾರ್ದು ಅನ್ನೋ ಪ್ರಶ್ನೆನ ನಿಮ್ಮಲ್ಲಿ ನೀವು ಹಾಕೋಬೇಕಾಗುತ್ತೆ. ಯಾಕೆಂತಂದ್ರೆ ನೀವೇ ಮುಂದಿನ ಭವಿಷ್ಯದ ರೂವಾರಿಗಳು ಅಂತ ಹೇಳ್ತಾ ಇವತ್ತಿವ್ರ ಬಗ್ಗೆ ತಿಳಿದ್ರೆ ಮುಂದಿನ ಇನ್ನೊಂದು ಪೀಳಿಗೆ ನಾವು ಪಾಗು ಅಲುಗಡ್ಡೆ ಅವ್ರ ಹೆಸರನ್ನು ತಗೊಂಡು ಹೋಗ್ತಿದೀವಿ ಅಂತ ನಾವು ಹೆಮ್ಮೆ ಪಡ್ಬೇಕಲ್ವಾ. ಇಂತಹ ಕಾರ್ಯಕ್ರಮನ ಆಯೋಜಿಸಿದರೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಮಕ್ಕಳ ಸಮ್ಮುಖದಲ್ಲಿ ಇಂಥ ಕಾರ್ಯಕ್ರಮ ಮಾಡಿದಾಗ ಇಂಥ ಒಬ್ರು ಹೆಸರಿದ್ರೆ ಸಾಕು, ಮುಂದೆ ನಮ್ಮ ಮಕ್ಕಳಿಗೆ ನಾವು ಹೇಳ್ಬೋದು. ಇವತ್ತಿಗೆ ಇಲ್ಲೇನೆ ನಷ್ಟೋಯ್ತು ಅಂತ ಅಂದ್ರೆ ಮುಂದಿನ ಪೀಳಿಗೆಗೆ ಹೇಳೋರು ಯಾರು ಅಲ್ವಾ. ನನ್ನ ಮಕ್ಕಳು ಏನಂತಂದ್ರೆ ನೀವ್ ಎಚ್ಚೆತ್ಕೋಬೇಕು, ಪ್ರತಿ ವಿಚಾರ ತಿಳ್ಕೋಬೇಕು. ಮುಂದಿನ ಪೀಳಿಗೆಯವ್ರಿಗೆ ನೀವೇ ನಮಗೆ ಆಸ್ತಿ ಅಂದಾಗ ಹೆಂಗಿರ್ಬೇಕು ನಮ್ಮ ಆಸ್ತಿ, ಹೆಂಗಿರ್ಬೇಕು ಅಂತ ಅಂದ್ರೆ ತುಂಬಾ ಅಮೂಲ್ಯವಾದದ್ದು ಅಂತ ಹೇಳ್ತೀವಿ. ಪ್ರತಿ ಕ್ಷಣ ಪ್ರತಿ ಮೂಮೆಂಟ್ಸ್ ನಾವು ಇಲ್ಲೇ ಪ್ರೆಸೆಂಟ್ ಎಂಜಾಯ್ ಮಾಡ್ಬೇಕಪ್ಪ. ಇಲ್ಲಿ ಇಟ್ಬಿಟ್ಟು ಮೊಬೈಲ್ ಎತ್ತಿದ್ರೆ ಅದೆಲ್ಲ ಅರ್ಥನೇ ಇರಲ್ಲ. ಬಟ್ ಆದ್ರೆ ತುಂಬಾ ಖುಷಿ